ಡೈರಿಯಿಂದ ತರ್ತೀವಲ್ಲ ಹಾಲು, ಅದರಿಂದ ಕೆನೆನ ತೆಗೆದು ಬೆಣ್ಣೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಹಾಲು ತೊಗೊಬರ್ತೀವಲ್ಲ, ಹಾಲನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಚಿಕ್ಕ ಉರಿಯಲ್ಲಿ ಕಾಯಿಸ್ಬೇಕು. ಚೆನ್ನಾಗಿ ಕೆನೆ ಕಟ್ಟುತ್ತೆ. ಆ ಕೆನೆ ಕಟ್ಟೋಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಹಾಲೆಲ್ಲ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿ ಇಟ್ಟರೆ ಕೆನೆ ಎಲ್ಲ ತುಂಬ ದಪ್ಪನೇ ಕೆನೆ ಬರುತ್ತೆ. ಅದನ್ನೆಲ್ಲ ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಫ್ರಿಜ್ಜಲ್ಲೇ ಇಡ್ತೀನಿ ಆ ಕೆನೆನೆಲ್ಲ. ಈ ರೀತಿ 2 ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು, ಇಲ್ಲಾಂದರೆ ರುಬ್ಬೋಕ್ಕಾಗಲ್ಲ. ಅದು ಮನೆಯಲ್ಲೇ ಮಿಕ್ಸಿ ಇರುತ್ತಲ್ಲ, ಅದು ಜ್ಯೂಸ್ ಜಾರ್ ಇರುತ್ತಲ್ಲ, ಜ್ಯೂಸ್ ಜಾರಲ್ಲೇ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ಬೆಣ್ಣೆ ತೆಗೆಯೋ ಮೆಷಿನ್ ಕೂಡ ಇದೆ ನನ್ನ ಹತ್ರ, ಆದರೆ ನನಗೆ ಇದು ಈಸಿ ಆಗುತ್ತೆ ಬೇಗ ಅಂತ ಇದರಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಗಟ್ಟಿ ಆಯಿತು, ಹಾಗಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಕೆಲವರಿಗೆ ಗೊತ್ತಿರಲ್ಲ, ಕೆಲವರಿಗೆ ಗೊತ್ತಿರುತ್ತೆ. ನಾನು ಇದೇ ರೀತಿ ಮಾಡ್ಕೊಳ್ಳೋದು ಬೆಣ್ಣೆನ. ನಾನೆಲ್ಲೂ ಹೊರ್ಗಡೆಯಿಂದ ಬೆಣ್ಣೆನ ಅಮೌಂಟ್ ಕೊಟ್ಟು ತರಲ್ಲ. ನೋಡಿ, ಅದು ಕಡಿದ್ಮೇಲೆ ಈ ರೀತಿ ಬಂದಿದೆ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡೆ. ಈಗ ಮತ್ತೆ ಉಳಿದಿರೋದನ್ನು ಸ್ವಲ್ಪ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊತೀನಿ. ನೀನು 1 ನಿಮಿಷದಲ್ಲೆಲ್ಲ ಬಂದುಬಿಡುತ್ತೆ ಬೆಣ್ಣೆ. ಅಂದರೆ ಬೆಣ್ಣೆ ಕೋಲ್ಡಾಗಿರಬೇಕು. ಅಂದರೆ ಹಾಲಿನ ಫ್ರಿಜ್ಜಿಂದ ತೆಗೆದಿರ್ತೀವಲ್ಲ ಕೆನೆ ಕೋಲ್ಡಾಗೇ ಇರಬೇಕು ಕಡಿಬೇಕಂದ್ರೆ. ಆವಾಗ ಬೇಗನೆ ಬರುತ್ತೆ ಬೆಣ್ಣೆ. ತಣ್ಣಗಾಗೋವರೆಗೂ ಬಿಡಬೇಕು ಅಂತ ಏನಿಲ್ಲ. ಅಂದರೆ ಬೆಚ್ಚಗಾಗಬೇಕು ಆ ಥರ ಫ್ರಿಜ್ಜಿಂದ ತೆಗೆದಿದ ತಕ್ಷಣ ಕಡಿಬಾರ್ದು ಅಂತ ಹೇಳ್ತಾರೆ. ಹಾಗೇನೂ ಇಲ್ಲ. ಒಂದು ಅರ್ಧ ಗಂಟೆ ಬಿಟ್ಟು ಕಡಿಯೋದ್ರಿಂದ ಅದು ಕೋಲ್ಡ್ ಆಗಿರುತ್ತಲ್ಲ, ಹಾಗಾಗಿ ಬೆಣ್ಣೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ಲೈವ್ ಆಗೇ. ಕೆಲವರು ಇವ್ರಿಗೇನು ಕೆಲಸ ಇಲ್ವಾ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಆದರೆ ಅವ್ರಿಗೇನು ಗೊತ್ತು ಇದರಿಂದ ಎಷ್ಟು ಯೂಸಸ್ ಇದೆ ಅಂತ. ನಾವು ಬೇರೆ ಮನೆಯವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡೋದು, ಅವರು ವಿಷಯ ಮಾತಾಡೋ ಬದಲು ನಮ್ಮದೇ ಆದ ಬ್ಯುಸಿ ಶೆಡ್ಯೂಲ್ಸ್ ಇದ್ದರೆ, ಬ್ಯುಸಿ ಲೈಫ್ ಇದ್ದರೆ, ಬೇರೆ ಯಾವುದು ನೆಗೆಟಿವ್ ಆಗಿ ಏನು ಥಿಂಕ್ ಮಾಡೋಕ್ಕಾಗಲ್ಲ. ನಾನು ಹಾಗಾಗಿ ಮನೇಲಿ ಫ್ರೀ ಇರ್ತೀನಲ್ಲ, ನಾನೆಲ್ಲೂ ಜಾಬ್ಗೆ ಹೋಗಲ್ಲ, ಏನೂ ಇಲ್ಲ. ಹಾಗಾಗಿ ಮನೆಯಲ್ಲೇ ಮಾಡೋಂಥ ಅಡುಗೆ ಆಗಿರ್ಬೋದು, ಒಂದು ವೀಡಿಯೋಸು ಏನೋ ಒಂದು ಮಕ್ಕಳು ಡ್ಯಾನ್ಸ್ ಆಗಿರ್ಬೋದು, ಈ ರೀತಿ ವೀಡಿಯೋಸ್ನ ಹಾಗೆ ಶೂಟ್ ಮಾಡಿಕೊಂಡು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅವ್ರವ್ರ ಖುಷಿ, ಏನೇನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡ್ಕೋಬೋದಲ್ವ, ಅದು ಅವ್ರವ್ರ ಲೈಫು. ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ನೀವು ಕೂಡ ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಒಂದು ಪಾತ್ರೆಗೆ ಇಟ್ಕೊಂಡೆ ನಾನು. ಉಳಿದಿರೋ ಎಲ್ಲ ಕೆನೆ ಕೂಡ ಹಾಕ್ಕೊಂಡು ಮತ್ತೆ ಕಡ್ಕೊತಾ ಇದ್ದೀನಿ. ನೋಡಿ, ಈಗ ಆಯಿತು. ಇದನ್ನು ಪಾತ್ರೆಗೆ ಹಾಕ್ಕೊಂಡು ಫ್ರೀ ಟೈಮಲ್ಲಿ ಏನು ಮಾಡೋದು ಅಂತಿರ್ತೀವಿ. ಈಗ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಇದೊಂದು ಮಾಡೋದ್ರಿಂದ ನಮಗೆ ಒಳ್ಳೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಬ್ಯುಸಿ ಆದರೆ ಸಾಕು ಲೈಫಲ್ಲಿ, ಏನು ಬರೀ ಅಡುಗೆ ಮಾಡಾಕ್ತಿರ್ತೀರ, ಹಾಗಾಗಿ ಬ್ಯುಸಿ ಇದ್ದೀರಾ ಅಂತ ಹೇಳ್ತಿರ್ತಾರೆ. ಹಾಗೇನಿಲ್ಲ, ಬರೀ ಅಡುಗೆನೇ ಮಾಡ್ತಾ ಕೂತ್ಕೊಂಡ್ರೆ ಯೂಟ್ಯೂಬಿಗೆ ಹಾಕೋಕ್ಕೆ ಅಂತ ನಮ್ಮ ಲೈಫಲ್ಲಿ ಬೇರೆ ಬೇರೆ ಏನೇನೋ ಇರುತ್ತೆ. ಮಕ್ಕಳಿಗೆ ನೋಡ್ಕೊಳ್ಳೋದಾಗಿರ್ಬೋದು, ಗಂಡನಿಗೆ ನೋಡ್ಕೊಳ್ಳೋದು, ಅಡುಗೆ ಮಾಡೋದು, ಹೀಗೆ ತುಂಬ ಕೆಲಸ ಇರುತ್ತೆ. ಅದು ಮಾಡ್ಕೋಬೇಕು. ಅದ್ರ ಜೊತೆ ವೀಡಿಯೋಸ್ನೂ ಅಪ್ಲೋಡ್ ಮಾಡಬೇಕಲ್ಲ, ಹಾಗಾಗಿ ವೀಡಿಯೋಸ್ಗೆ ಎಡಿಟಿಂಗ್ ಮಾಡಬೇಕು, ಆಮೇಲೆ ವಾಯ್ಸ್ ಕೊಡಬೇಕು. ತುಂಬಾ ಟೈಮ್ ಹಿಡಿಯುತ್ತೆ, ತುಂಬ ಪೇಷನ್ಸ್ ಬೇಕು ಈ ವಿಡಿಯೋಗಳನ್ನೆಲ್ಲ ಮಾಡೋಕ್ಕೆ. ಸುಮ್ಮನೆ ನೋಡಿದವರು ಹೇಳ್ಬೋದು ಇವ್ರು ಏನು ಹಿಂಗೆ ಮಾಡ್ತಾರೆ ಅಂತ, ಆದರೆ ಅದರಿಂದ ಎಷ್ಟು ಕಷ್ಟಪಡ್ತಾರೆ ಯೂಟ್ಯೂಬರ್ಸು ಅಂತ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ಗೊತ್ತಾಗಿದ್ದು ನನಗೂ ಕೂಡ. ಯಾರು ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡಬೇಡಿ ಗೊತ್ತಿಲ್ಲದಲೇ. ತಿಳ್ಕೊಳ್ಳಿ ಫಸ್ಟು ಯೂಟ್ಯೂಬ್ ಚಾನಲಿಂದ ಏನಿದೆ, ಅದರಲ್ಲಿ ಎಷ್ಟು ಕಷ್ಟಪಡ್ತಾರೆ ಯೂಟ್ಯೂಬರ್ಸು ಅಂತ ಹೇಳ್ಬಿಟ್ಟು ಫಸ್ಟು ತಿಳ್ಕೊಂಡು ಆಮೇಲೆ ಮಾತಾಡಿ. ವಿಡಿಯೋ ತುಂಬ ಇಷ್ಟ ಆಗಿದೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್. ಲೈಕ್ ಮಾಡಿ.